हेलो स्टूडेंट्स एल्रिಗೂ ನಮಸ್ಕಾರ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಕೂಡ ಸ್ವಾಗತ। ಇವತ್ತಿನ ಒಂದು ದಿನ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕೆಸಿಟಿ ವಿದ್ಯಾರ್ಥಿ ಕೂಡ ಖುಷಿ ಪಡುವಂತ ಸುದ್ದಿ ಅಂತಾನೆ ಹೇಳ್ಬೋದು। ಯಾಕೆ ಅಂದ್ರೆ ಎಷ್ಟೋ ದಿನದಿಂದ ವೇಟ್ ಮಾಡ್ತಿರುವಂತಹ ಒಂದು ಕ್ಷಣ ಇವತ್ತು ಬಂದಿದೆ ಅಂತಾನೆ ಹೇಳ್ಬೋದು। ಎಷ್ಟೊಂದು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ। ಆ ಒಂದು ಕ್ಷಣ ಇವತ್ತು ಬಂದಿದೆ ಅಂತಾನೆ ಹೇಳ್ಬೋದು। ಇವಾಗ ನಿಮಗೆ ಆ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ ಕೆಎ ಮುಖಾಂತರ। ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರಲ್ಲಿ ಯಾವ ಕ್ರೈಟೇರಿಯಾ ಇರುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ। ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಹಾಗೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ। ಈ ಒಂದು ವಿಡಿಯೋಗೆ ಕೇವಲ 300 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ಪ್ರತಿಯೊಬ್ಬರು ಕೂಡ ಬೇಗ ಬೇಗ ಲೈಕ್ ನ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ। ಕ್ಲಾಸ್ ಎ ವಿದ್ಯಾರ್ಥಿಗಳು ಎಷ್ಟೊಂದು ದಿನದಿಂದ ವೇಟ್ ಮಾಡ್ತಾ ಇದ್ರಿ ಸರ್ ನಮ್ಗೆ ಯಾವಾಗ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ಎಷ್ಟೊಂದು ಜನ ವೇಟ್ ಮಾಡ್ತಾ ಇದ್ರಿ। ಆ ಒಂದು ಕ್ಷಣ ಈಗ ಬಂದಿದೆ ಅಂತಾನೆ ಹೇಳ್ಬೋದು। ನೀವು ಯಾವ ರೀತಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ನಾನೀಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ। ಓಕೆ ಸ್ಟೂಡೆಂಟ್ಸ್, ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಕೆಎ ವೆಬ್ಸೈಟ್ ಗೆ ಬನ್ನಿ, ಅಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ರವೇಶ ಅಂತ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಆದ್ರೆ ಅಡ್ಮಿಷನ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ UGCET 2024 ಅಂತ ಆಪ್ಷನ್ ಬರುತ್ತೆ ನಿಮಗೆ, ಅಲ್ಲಿ ನೀವು ಕ್ಲಿಕ್ ನ ಮಾಡಿದ್ರೆ ಈ ಒಂದು ಪೇಜ್ ಓಪನ್ ಆಗುತ್ತೆ। ಅಲ್ಲಿ ನಿಮಗೆ ಫಸ್ಟ್ ಒಂದು ಆಪ್ಷನ್ ಕಾಣುವಂತದ್ದು UGCET 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ। ಇದು ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು। KCET ಅಂದ್ರೆ ಕೆಎ ಮುಖಾಂತರ ಇದೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ KCET ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತದ್ದು। ಇದರ ಮೇಲೆ ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ಒಂದು ಪೇಜ್ಗೆ ಕೆಎ ಅವರು ಕರ್ಕೊಂಡ್ ಬರ್ತಾರೆ। ಇಲ್ಲಿ ಏನಿದೆ ಅಂತ ಅಂದ್ರೆ ನೀವು ಇಲ್ಲಿ ಓದ್ತಿರ್ಬೋದು, ನೀವು ಈಗಾಗಲೇ ನೋಂದಾಯಿತ ಅರ್ಜಿದಾರರಿಗೆ ಅಪ್ಲಿಕೇಶನ್ ಸಂಖ್ಯೆ, ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಹೆಸರಿನ ಮೊದಲ 5 ಅಕ್ಷರಗಳನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡಿ। ಇದಕ್ಕೊಂದು ಲಾಗಿನ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೆಳಗಡೆ ಆಪ್ಷನ್ ತೋರಿಸ್ತಾ ಇದೆ, ಅಲ್ಲಿ ಹೋಗಿ ನೀವು ಆರಾಮಾಗಿ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದು। ಇಲ್ಲಿ ನೀವು ನೋಡ್ತಿರ್ಬೋದು ಅರ್ಜಿ ಸಂಖ್ಯೆ, ನಿಮ್ಮ ಒಂದು KCET ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ನೀವು ಫಸ್ಟ್ ಹಾಕಬೇಕಾಗುತ್ತೆ। ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಅರ್ಜಿದಾರರ ಹೆಸರು, ನಿಮ್ಮ ಒಂದು ಹೆಸರನ್ನ ಇಲ್ಲಿ ಫಿಲ್ ಮಾಡಿ, ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ DD ಅಂತ ಕೊಟ್ಟಿದ್ದಾರೆ, ಅಂದ್ರೆ ಡೇಟ್ ನೀವು ಹುಟ್ಟಿದಂತ ದಿನಾಂಕ, MM ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಹುಟ್ಟಿದ ಒಂದು ಮಂತ್, ನಿಮ್ಮ ಹುಟ್ಟಿದ ಒಂದು ಮಂತ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ। ಹಾಗೆ ಇಯರ್ ನೀವು ಯಾವ 2001 2 2003 ಅಥವಾ 2005 ಅಲ್ಲಿ ನಿಮ್ಮ ಒಂದು ಜನನ ಆಗಿದೆ, ಆ ಒಂದು ಡೇಟ್ ಆಫ್ ಬರ್ತ್ ನ ಇಲ್ಲಿ ಹಾಕಬೇಕಾಗುತ್ತೆ। ನೆಕ್ಸ್ಟ್ ಎಂಟರ್ ದಿ ಕ್ಯಾಪ್ಚಾ ಅಂತ ಇದೆ, ಇಲ್ಲಿ ಏನು ಕೆಳಗಡೆ ನಿಮಗೆ ಕ್ಯಾಪ್ಚಾ ಕಾಣಿಸ್ತಾ ಇದೆ, ಕರೆಕ್ಟ್ ಆಗಿ ನೀವು ಕ್ಯಾಪ್ಚಾವನ್ನ ಕ್ಲಿಕ್ ಮಾಡಿ ಕೆಳಗಡೆ ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಟ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ। ಇದನ್ನ ಯಾರಿಗೂ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ, ಜೋಪಾನವಾಗಿ ಎತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ। ಯಾಕೆ ಅಂತ ಅಂದ್ರೆ ಇದರಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಕೀ ಅನ್ನ ಪ್ರೊವೈಡ್ ಮಾಡಿರ್ತಾರೆ। ಆ ಒಂದು ಕೀ ಅನ್ನ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನ ಅಟೆಂಡ್ ಮಾಡಬೇಕಾಗುತ್ತೆ। ಹಾಗಾಗಿ ಯಾರಿಗೂ ಕೂಡ ಈ ಒಂದು ಸ್ಲಿಪ್ ಅನ್ನ ಶೇರ್ ಮಾಡೋದಕ್ಕೆ ಹೋಗಬೇಡಿ, ಜೋಪಾನವಾಗಿ ಎತ್ತಿಟ್ಕೊಳ್ಳಿ। ಹಾಗೆ ನೀವು ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ನಿಮಗೆ ಎಷ್ಟೊಂದು ಡೌಟ್ಸ್ ಕೂಡ ಬರಬಹುದು, ಸರ್ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ, ಈ ತರ ಏನೋ ಪ್ರಾಬ್ಲಮ್ಸ್ ನಿಮಗೆ ಬರಬಹುದು। ವೆರಿಫಿಕೇಶನ್ ಸ್ಲಿಪ್ ಏನಾದರೂ ನಿಮಗೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ ಅದರಲ್ಲಿ ಅಪ್ಡೇಟ್ಸ್ ಗಳನ್ನು ಕೂಡ ನಾನು ನಿಮಗೆ ಸೆಂಡ್ ಮಾಡ್ತಾ ಇರ್ತೀನಿ। ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಒಂದೇ ಒಂದು ಲೈಕ್ ನ ಮಾಡಿ, ಹಾಗೆ ಇನ್ನೂ ಕೂಡ ಯಾರು ಏನೇ ಡೌಟ್ಸ್ ಇದ್ರು ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಅಲ್ಲಿ ತಿಳಿಸ್ಕೊಡ್ತೇನೆ। ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಕಮೆಂಟ್ ಮಾಡಿ। ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಇದೇ ತರಹದ ಎಲ್ಲ ಅಪ್ಡೇಟ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ನ ಮಾಡಿ। ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್, ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್।